ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ನೇತ್ರ. ನನಗೆ ಕೇವಲ 22 ವರ್ಷ ವಯಸ್ಸು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ನಾನು ನನ್ನ ಸ್ವಂತ ಅಣ್ಣನ ಆಶ್ರಯದಲ್ಲೇ ಬೆಳೆದೆ. ಆದರೆ ನನ್ನ ಅಣ್ಣನ ಹೆಂಡತಿ ಅಂದರೆ ನನ್ನ ಅತ್ತಿಗೆಗೆ ನನ್ನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಮದುವೆ ವಯಸ್ಸು ಬರ್ತಾ ಇದ್ದಂತೆ ಮನೆಯಿಂದ ನನ್ನನ್ನು ಕಳಿಸ್ಬೇಕು ಅನ್ನೋ ಆತುರದಲ್ಲಿ ಹರ್ಷ ಎನ್ನುವ ಯುವಕನ ಜೊತೆ ಅಣ್ಣ ನನ್ನನ್ನು ಮದುವೆ ಮಾಡ್ದ. ಹರ್ಷ ಅತ್ಯಂತ ಪ್ರೀತಿಯ ಕಾಳಜಿಯ ಗಂಡನಾಗಿದ್ದ. ಮದುವೆಯಾಗಿ ಆತನ ಮನೆಗೆ ಕಾಲಿಟ್ಟಾಗ ನನ್ನ ಬದುಕಿನಲ್ಲಿ ಬಣ್ಣದ ಕನಸುಗಳು ಗೆರಿಗೆದರಿದ್ವು. ಇನ್ನು ಮುಂದೆ ನನ್ನ ಬದುಕು ಸ್ವರ್ಗ, ನನಗೆ ನನ್ನದೇ ಆದ ಒಂದು ಸುಂದರ ಪ್ರಪಂಚ ಸಿಕ್ಕಿತು ಎಂದು ನಾನು ಗಾಳಿಯಲ್ಲಿ ತೇಲ್ತಾ ಇದ್ದೆ. ಆದರೆ ಗೆಳೆಯರೇ, ವಿಧಿಯ ಆಟ ಭಾರಿ ಕ್ರೂರವಾಗಿತ್ತು. ಮದುವೆಯಾದ ಕೇವಲ 2 ತಿಂಗಳು ಕಳೆದಿತ್ತು. ನನ್ನ ಬದುಕಿನಲ್ಲಿ ಯಾರೂ ಊಹೆ ಕೂಡ ಮಾಡದ ನನ್ನ ಇಡೀ ಪ್ರಪಂಚವೇ ಸುಟ್ಟು ಭಸ್ಮ ಮಾಡುವಂತಹ ಭೀಕರ ಬಿರುಗಾಳಿ ಅಪ್ಪಳಿಸ್ತು. ನನ್ನ ಪ್ರಾಣವಾಗಿದ್ದ ಗಂಡ ಹರ್ಷ ಇದ್ದಕ್ಕಿದ್ದಂತೆ ವಿಪರೀತ ಜ್ವರದಿಂದ ಬಳಲಿ ಆಸ್ಪತ್ರೆಗೆ ಸೇರಿ ಕೇವಲ 3 ದಿನಗಳಲ್ಲಿ ಅಕಾಲಿಕವಾಗಿ ನನ್ನನ್ನು ಅನಾಥಗೊಳಿಸಿ ಈ ಲೋಕವನ್ನು ಬಿಟ್ಟು ಹೊರಟು ಹೋದ. ಮುಂದೇನು? ಆತನ ಚಿತೆಗೆ ಬೆಂಕಿ ಬಿದ್ದಾಗ ನನ್ನ ಇಡೀ ಯೌವನ, ನನ್ನ ಕನಸುಗಳು, ನನ್ನ ಬದುಕಿನ ಎಲ್ಲ ಆಸೆಗಳು ಆ ಬೆಂಕಿಯಲ್ಲೇ ಸುಟ್ಟು ಕರಕಲಾದವು. ಗಂಡನ ಸಾವಿನ ಆಘಾತದಿಂದ ನಾನಿನ್ನು ಹೊರ ಬಂದುವ ಮುನ್ನವೇ ನನ್ನ ಅತ್ತೆ ಮಾವ ಮತ್ತು ಆ ಮನೆಯ ಸಂಬಂಧಿಕರು ನನ್ನ ಮೇಲೆ ತೋರಿದ ದೌರ್ಜನ್ಯ, ರೌದ್ರಾವತಾರ ಅಕ್ಷರಶಃ ನನ್ನನ್ನು ಜೀವಂತ ಶವವನ್ನಾಗಿ ಮಾಡಿತು. ಆ ಮನೆಯವರು ತಮ್ಮ ಮಗನನ್ನ ಕಳೆದುಕೊಂಡ ದುಃಖವನ್ನ ಕೇವಲ ನನ್ನನ್ನು ತುಳಿಯುವ ಮೂಲಕ ತೀರಿಸಿಕೊಳ್ಳಲು ಶುರು ಮಾಡಿದ್ರು. ಇವಳೊಂದು ಅಪ್ಪಟ ಅಪಶಕುನ. ಇವಳು ನಮ್ಮ ಮನೆಗೆ ಕಾಲಿಟ್ಟಿದ್ದೆ ತಡ ನಮ್ಮ ಕುಲದ ಕುಡಿಯನ್ನೇ ನುಂಗಿ ನೀರು ಕುಡಿದ್ಲು. ಇವಳ ಕಾಲ್ಗುಣವೇ ಸರಿಯಿಲ್ಲ. ಇವಳು ಗಂಡನನ್ನ ತಿನ್ನುವ ರಾಕ್ಷಸಿ ಎಂದು ದಿನವಿಡೀ ನನ್ನನ್ನು ಹಿಗ್ಗಾಮುಗ್ಗ ನಿಂದಿಸೋದಕ್ಕೆ ಪ್ರಾರಂಭಿಸಿದ್ರು. ನನ್ನ ಕುತ್ತಿಗೆಯಲ್ಲಿದ್ದ ತಾಳಿ ಕಿತ್ಕೊಂಡ್ರು. ಹಣೆ ಮೇಲಿದ್ದ ಕುಂಕುಮವನ್ನು ಅಳಿಸಿ ನನ್ನನ್ನು ಒಂದು ಮೂಲೆಯಲ್ಲಿ ಕಸಕ್ಕಿಂತ ಕೀಳಾಗಿ ಕಾಣೋದಕ್ಕೆ ಶುರು ಮಾಡಿದ್ರು. ಪ್ರತಿದಿನ ಊಟಕ್ಕೂ ಗತಿಯಿಲ್ಲದೆ ಅವರ ಅಚುಚ್ಚು ಮಾತುಗಳನ್ನು, ಆ ಮಾನಸಿಕ ಹಿಂಸೆಯನ್ನು ತಡೆಯಲಾಗದೆ ನಾನು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದೆ. ಕೊನೆಗೆ ಒಂದು ದಿನ ನಮ್ಮತ್ತೆ ಮಾವ ನನ್ನನ್ನು ಕುತ್ತಿಗೆ ಪಟ್ಟಿ ಹಿಡಿದು ಆ ಮನೆಯಿಂದ ನಿರ್ದಾಕ್ಷಿಣ್ಯವಾಗಿ ಹೊರಗೆ ದಬ್ಬಿದ್ರು. ಗಂಡನ ಮನೆ ಶಾಶ್ವತವಾಗಿ ಮುಚ್ಚೋಯಿತು. ದಿಕ್ಕು ತೋಚದ ನಾನು ತಂದೆ ತಾಯಿ ಇಲ್ಲದ ಕಾರಣ ರಕ್ತ ಹಂಚಿಕೊಂಡು ಹುಟ್ಟಿದ ನನ್ನ ಸ್ವಂತ ಅಣ್ಣನ ಮನೆಗಾದರೂ ಹೋಗೋಣ, ಆತನಾದರೂ ನನಗೆ ಒಂದು ತುತ್ತು ಅನ್ನ ಆಸರೆ ನೀಡಬಹುದು ಎನ್ನುವ ನಂಬಿಕೆಯಿಂದ ಕಣ್ಣೀರನ್ನು ಹಾಕ್ತಾ ನಮ್ಮ ಅಣ್ಣನಿಗೆ ಮನೆಗೆ ಬಂದೆಂತೆ. ಆದರೆ ಅಲ್ಲಿ ನನಗಾಗಿ ಕಾದಿದ್ದ ನರಕ ಗಂಡನ ಮನೆಗಿಂತಲೂ ಭೀಕರವಾಗಿತ್ತು. ನನ್ನ ಅತ್ತಿಗೆ ಅಪ್ಪಟ ಸ್ವಾರ್ಥಿ, ದುರಾಸೆಯ ಮತ್ತು ದರ್ಪದ ಹೆಂಗಸು. ನಾನು ವಿಧಿವಿಯಾಗಿ ಮನೆಗೆ ವಾಪಸ್ ಬಂದದ್ದನ್ನು ನೋಡಿ ಆಕೆ ರೊಚ್ಚಿಗೆದ್ಲು. ನೋಡು, ನಾವೇನು ಇಲ್ಲಿ ಅನ್ನ ಛತ್ರ ತೆರೆದಿಲ್ಲ. ನಿನ್ನ ಗಂಡನನ್ನ ನುಂಗಿ ಈಗ ನಮ್ಮ ಪ್ರಾಣ ತಿನ್ನೋಕೆ ಇಲ್ಲಿಗೆ ಬಂದಿದ್ಯಾ? ಈ ಮನೆಯಲ್ಲಿ ಇರಬೇಕು ಅಂತಂದ್ರೆ ಮೂಲೆಯಲ್ಲಿ ಬಿದ್ದು ಹೇಳಿದ ಕೆಲಸವನ್ನ ಮಾಡಿಕೊಂಡು ನಾಯಿಗಿಂತ ಕೀಳಾಗಿ ಇರಬೇಕು ಅಂಥೇಳಿ ಮೊದಲ ದಿನವೇ ನನಗೆ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಲು. ನನ್ನ ಸ್ವಂತ ಅಣ್ಣ, ನನ್ನ ಜೊತೆ ಹುಟ್ಟಿದವನು, ತನ್ನ ಹೆಂಡತಿಯ ಆ ದರ್ಪದ ಮುಂದೆ ತಲೆಯನ್ನ ತಗ್ಗಿಸಿ ಒಂದು ಅಕ್ಷರವೂ ಮಾತಾಡದೆ, ಸ್ವಂತ ತಂಗಿಯ ಕಣ್ಣೀರನ್ನ ನೋಡದೆ ಹೇಡಿಯಂತೆ ಸುಮ್ಮನೆ ನಿಂತಿದ್ದ. ಆತನ ಆ ಮೌನ ನನ್ನ ಎದೆಗೆ 1000 ಚೂರಿಗಳು ಇರದಂತೆ ನೋವುಂಟು ಮಾಡ್ತಾ ಇತ್ತು. ರಕ್ತ ಸಂಬಂಧ ಅನ್ನೋದು ಕೇವಲ ಒಂದು ಭ್ರಮೆ ಅನ್ನೋದು ನನಗೆ ಒಂದು ಅಕ್ಷರಶಃ ಅರ್ಥ ಆಗಿತ್ತು. ಅಂದಿನಿಂದ ಆ ಮನೆಯಲ್ಲಿ ನನ್ನ ಬದುಕು ಕೇವಲ ಒಂದು ಜೀತದಾಳಿನಂತೆ ಇತ್ತು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ಅತ್ತಿಗೆ ಎಲ್ಲ ಹೊರಗಿನ ಕೆಲಸಗಳನ್ನು ಮಾಡೋದು, ಆಕೆ ಚುಚ್ಚು ಮಾತುಗಳನ್ನು, ಬೈಗುಳನ್ನು ಕೇಳೋದು ನನ್ನ ದಿನಚರಿಯಾಗಿತ್ತು. ಕೇವಲ 22 ವರ್ಷದ ನನ್ನ ಯೌವನ ಆ ಮನೆಯ ಕಸಗುಡಿಸುವ, ಪಾತ್ರೆ ತೊಳೆಯುವ ಕೆಲಸಗಳಲ್ಲಿ ಕರಗಿ ಹೋಗಿತ್ತು. ಒಂದು ದಿನ ಮಧ್ಯಾಹ್ನ ನಾನು ಕೆಲಸದ ಆಯಾಸದಿಂದ ಸ್ವಲ್ಪ ಹೊತ್ತು ಕುಳಿತಿದ್ದೆ. ಅಷ್ಟಕ್ಕೆ ಕೋಪಗೊಂಡ ಅತ್ತಿಗೆ ನನ್ನ ಬಳಿ ಬಂದು ವಿಪರೀತವಾಗಿ ಕಿರ್ಚಾಡೋದಕ್ಕೆ ಶುರು ಮಾಡಿದ್ಲು. ಏನೇನೇನು ದರ್ಪ, ಪುಕ್ಕಟೆ ಹಾಕು ತಿನ್ನೋಕ್ ಬಂದಿದ್ಯಾ? ನಿನ್ನನ್ನು ಸಾಕೋ ಕರ್ಮ ನಮಗಿಲ್ಲ, ನಡಿ ಆಚೆ ಎಂದು ನನ್ನ ಕೂದಲನ್ನು ಹಿಡಿದು ಎಳೆದು ನನ್ನ ಬೆನ್ನಿಗೆ ಒದ್ದು ಆ ಮನೆಯ ಬಾಗಿಲಿನಿಂದ ನಿರ್ದಾಕ್ಷಿಣ್ಯವಾಗಿ ಬೀದಿಗೆ ತಳ್ಳಿ ಬಾಗಿಲನ್ನು ಹಾಕ್ಕೊಂಡ್ರು. ನನ್ನ ಸ್ವಂತ ಅಣ್ಣ ಬಾಗಿಲಿನ ಸಂದಿಯಿಂದ ನೋಡುತ್ತಿದ್ದನೇ ಹೊರತು ನನ್ನನ್ನು ತಡೆಯುವ ಕನಿಷ್ಠ ಪ್ರಯತ್ನವನ್ನ ಮಾಡಲಿಲ್ಲ. ಆ ಕ್ಷಣದಲ್ಲಿ ನನ್ನ ಹೃದಯವೇ ಬಡಿದು ಚೂರಾದಂತೆ ಭಾಸಾಯಿತು. ನನ್ನ ಕಣ್ಣೀರ ಕಟ್ಟಿ ಒಡೆಯಿತು. ಯಾರು ನನ್ನವರು ಅಂತ ನಂಬಿದ್ನೋ ಅವರೇ ನನ್ನ ನಡುಬೀದಿಯಲ್ಲಿ ಅನಾಥಳನ್ನಾಗಿ ಮಾಡಿ ಬಿಸಾಕಿದ್ರು. ದಿಕ್ಕನ್ನ ತೋಚದೆ ಶೂನ್ಯವಾಗಿ ಕಣ್ಣೀರನ್ನ ಹಾಕುತ್ತಾ ಆ ಊರಿನ ರಸ್ತೆಯಲ್ಲಿ ಯಾರು ನನ್ನವರು, ಎಲ್ಲಿಗೆ ಹೋಗಬೇಕು ಅನ್ನುವ ಕಿಂಚಿತ್ತು ಅರಿವಿಲ್ಲದೆ ಹಸಿದ ಹೊಟ್ಟೆಯೊಂದಿಗೆ ಒಬ್ಬಂಟಿಯಾಗಿ ನಡೆಯಲು ಶುರು ಮಾಡಿದೆ. ಆ ಒಂಟಿತನ, ಆ ಭೀಕರವಾದ ಹತಾಶೆ ನನ್ನನ್ನು ಎಂತಹ ರೋಚಕವಾದ ಮತ್ತು ನನ್ನ ಬದುಕನ್ನೇ ಬದಲಾಯಿಸುವ ಭೇಟಿಯ ಕಡೆಗೆ ಕರೆದೊಯ್ಯಲಿದೆ ಅನ್ನೋದು ನನಗೆ ಕಲ್ಪನೆಗೂ ನಿಲುಕದಾಗಿತ್ತು. ಗೆಳೆಯರೆ,
ಮನುಷ್ಯನಿಗೆ ಎಲ್ಲವೂ ಮುಗಿದೋಯ್ತು, ಬದುಕಿನಲ್ಲಿ ಇನ್ನು ಉಳಿದಿರೋದು ಕೇವಲ ಸಾವು ಮಾತ್ರ ಅಂತ ಅನಿಸ್ದಾಗ್ಲೇ ವಿಧಿ ಅತ್ಯಂತ ರೋಚಕವಾದ ತಿರುವನ್ನು ಕೊಡುತ್ತೆ. ಅನ್ನ ಅತ್ತಿಗೆಯಿಂದ ಬೀದಿಗೆ ತಳ್ಳಲ್ಪಟ್ಟ ನಾನು ಕಣ್ಣೀರನ್ನ ಸುಡುತ್ತಾ ಹಸಿದ ಹೊಟ್ಟೆಯೊಂದಿಗೆ ಕಾಲು ಹೋದ ಕಡೆಗೆಲ್ಲ ನಡೀತಾ ಇದ್ದೆ. ಸಂಜೆಯಾಗಿ ಕತ್ತಲು ಆವರಿಸ್ತಾ ಇತ್ತು. ತುಂತುರು ಮಳೆ ಬೇರೆ ಶುರುವಾಗಿ ಚಳಿ ನನ್ನ ಮೈಯನ್ನು ನಡಗಿಸ್ತಾ ಇತ್ತು. ನಡೆಯುತ್ತಾ ಊರಿನ ವಲಯದಲ್ಲಿದ್ದ ಒಂದು ಹಳೆಯದಾದ ಮುಚ್ಚಿ ಹೋಗಿದ್ದ ರೈಲ್ವೆ ಸ್ಟೇಷನ್ನಿನ ಶೆಡ್ ಕೆಳಗೆ ಬಂದು ನಿಂತೆ. ಆ ಜಾಗದಲ್ಲಿ ವಿಪರೀತವಾದ ಕತ್ತಲಿತ್ತು. ಮಳೆಯಿಂದ ರಕ್ಷಣೆ ಪಡೆಯಲು ನಾನು ಆ ಕತ್ತಲ ಮೂಲೆಗೆ ಹೋಗಿ ಕುಳಿತೆ. ನನ್ನ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ನನ್ನ ಈ ಯೌವನ, ನನ್ನ ಈ ವಯಸ್ಸು ಯಾರಿಗೂ ಬೇಡವಾಗಿ ಹೀಗೆ ಅನಾಥವಾಗಿ ಬೀದಿಯಲ್ಲಿ ಸಾಯಬೇಕಾಯಿತಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಅದೇ ಶೆಡ್ನ ಇನ್ನೊಂದು ಮೂನೆಯಲ್ಲಿ ಮುರಿದು ಹೋಗಿದ್ದ ಬೆಂಚಿನ ಮೇಲೆ ಹರಿದು ಹೋದ ಜೀನ್ಸ್ ಬಟ್ಟೆಗಳನ್ನು ಹಾಕಿಕೊಂಡು ಒಬ್ಬ ಯುವಕ ಕುಳಿತಿದ್ದ. ಆತನೇ ಸಿದ್ಧಾರ್ಥ್. ಸಮಾಜ ಆತನನ್ನ ದಾರಿಯಲ್ಲಿ ಹೋಗುವಾಗ ಕೇವಲ ಒಬ್ಬ ದಿಕ್ಕಿಲ್ಲದ ಅನಾಥ, ಗಿಟಾರ್ ನುಡಿಸುವ ಬೀದಿ ಕಲಾವಿದ ಎಂದು ದೂರದಿಂದಲೇ ನೋಡಿ ಹೋಗ್ತಾ ಇತ್ತು. ಆತನ ಕಣ್ಣುಗಳಲ್ಲಿ ವಿಪರೀತವಾದ ಆಯಾಸವಿತ್ತು. ಕೈಯಲ್ಲಿ ಒಂದು ಹಳೆಯ ಗಿಟಾರ್ ಇತ್ತು. ನಾನು ಅಳುವ ಸದ್ದನ್ನ ಕೇಳಿ ಆತ ಮೆಲ್ಲನೆ ನನ್ನತ್ತ ನಡೆದು ಬಂದ. ಆ ಮಂಕಾದ ಬೆಳಕಿನಲ್ಲಿ ನಾನು ಆತನ ಮುಖವನ್ನ, ಆತನ ಕಣ್ಣುಗಳನ್ನು ನೋಡಿದೆ. ಗೆಳೆಯರೆ, ಸಮಾಜ ಆತನನ್ನ ಅಲೆಮಾರಿ ಅಂದ್ರೂ ಆತನ ಆಳವಾದ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಕಪಟ, ಕಳ್ಳತನ ಅಥವಾ ಕೆಟ್ಟ ದೃಷ್ಟಿ ಇರಲಿಲ್ಲ. ಆತನ ಕಣ್ಣುಗಳಲ್ಲಿ ಏನೋ ಒಂದು ಅದ್ಭುತವಾದ ಶಾಂತಿ ಮತ್ತು ಜಗತ್ತಿನ ಎಲ್ಲಾ ನೋವುಗಳನ್ನು ಉಂದು ಕರಗಿಸಿಕೊಂಡಂತಹ ಒಂದು ಅಪ್ಪಟ ಪ್ರಾಮಾಣಿಕತೆ ಎದ್ದು ಕಾಣಿಸ್ತಾ ಇತ್ತು. ಆತನ ಆ ದೃಷ್ಟಿ ನನ್ನನ್ನು ನಡುಗುತ್ತಿದ್ದ ಮನಸ್ಸಿಗೆ ವಿಚಿತ್ರವಾದ, ಅರಿಯಲಾಗದ ಧೈರ್ಯವೊಂದನ್ನು ತುಂಬಿತ್ತು. ನನ್ನ ಹೊಟ್ಟೆಯಲ್ಲಿ ಹಸಿವಿನ ಬೆಂಕಿ ಉರಿತಾ ಇತ್ತು. ನನ್ನ ಬಟ್ಟೆಯ ಗಂಟಿನಲ್ಲಿ ನಾನು ಗಂಡನ ಮನೆಯಿಂದ ಬರುವಾಗ ಬಚ್ಚಿಟ್ಟುಕೊಂಡಿದ್ದಂತಹ ಕೇವಲ 100 ರೂಪಾಯಿ ಹಣ ಮಾತ್ರ ಇತ್ತು. ಅದೇ ನನ್ನ ಬದುಕಿನ ಕಟ್ಟ ಕಡೆಯ ಆಸ್ತಿ. ನಾನು ಮೆಲ್ಲನೆ ಎದ್ದು ಮಳೆಯಲ್ಲಿ ನಡೆದು ಪಕ್ಕದಲ್ಲಿದ್ದ ಒಂದು ಸಣ್ಣ ಗೂಡಂಗಡಿಯಿಂದ ಕೆಲವು ರೊಟ್ಟಿಗಳನ್ನ ಮತ್ತು ಪಲ್ಯವನ್ನ ಖರೀದಿಸ್ತಂದೆ. ತಂದು ತಿನ್ನಲು ಮುಂದಾಗುವಾಗ ನನ್ನ ಕಣ್ಣು ಸಿದ್ಧಾರ್ಥ್ ಕಡೆ ಹೋಯಿತು. ಆತ ಕೂಡ ಹಸಿವಿನಿಂದ ಹೊಟ್ಟೆ ಹಿಡಿದುಕೊಂಡು ನಾನು ತಂದಿದ್ದ ಆ ರೊಟ್ಟಿಯನ್ನ ಅತ್ಯಂತ ಆಸೆಯಿಂದ ನೋಡ್ತಾ ಇದ್ದ. ನನಗೂ ಯಾರೂ ಇರಲಿಲ್ಲ, ಅವನಿಗೂ ಯಾರೂ ಇರಲಿಲ್ಲ. ಕತೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮಿಬ್ಬರ ಪರಿಸ್ಥಿತಿಯು ಅಕ್ಷರಶಃ ಒಂದೇ ಆಗಿತ್ತು. ಆ ಕ್ಷಣದಲ್ಲಿ ನನ್ನೊಳಗಿದ್ದ ಕರುಣೆ ಜಾಗೃತವಾಗಿ ನಾನು ಆ ರೊಟ್ಟಿಯ ಪೊಟ್ಟಣವನ್ನ ತೆಗೆದುಕೊಂಡು ಹೋಗಿ ಆತನ ಮುಂದಿಟ್ಟು ತಿನ್ನು ಎಂದು ಸನ್ನೆ ಮಾಡಿದೆ. ಆತನ ಕಣ್ಣಲ್ಲಿ ಆಶ್ಚರ್ಯ ಮತ್ತು ಅಪಾರವಾದ ಕೃತಜ್ಞತೆ ಕಟ್ಟಿ ಒಡೆಯಿತು. ಇಬ್ಬರೂ ಆ ಕತ್ತಲಲ್ಲಿ ಆ ಶೆಡ್ ಕೆಳಗೆ ಕುಳಿತು ಆ ಒಣ ರೊಟ್ಟಿಯನ್ನ ಹಂಚಿಕೊಂಡು ತಿಂದ್ವಿ. ಹಸಿವು ನೀಗಿದ ನಂತರ ಆತ ನನ್ನ ಕಡೆ ನೋಡಿ ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ಯಾಕಮ್ಮ ಅಳ್ತಾ ಇದ್ದೀಯಾ? ಈ ವಯಸ್ಸಿನಲ್ಲಿ, ಈ ಮಳೆಯಲ್ಲಿ, ಈ ಹಾಳು ಬಿದ್ದ ಸ್ಟೇಷನ್ಗೆ ಯಾಕೆ ಬಂದೆ ಅಂತ ಕೇಳ್ದ. ಆತನ ಆ ಮಾತಿನಲ್ಲಿ ನನ್ನ ಸ್ವಂತ ಅಣ್ಣನಲ್ಲೂ ಇಲ್ಲದ ಕಾಳಜಿ ಇತ್ತು. ಆತ ವ್ಯಕ್ತಪಡಿಸಿದ ಆ ಒಂದು ಸಣ್ಣ ಕಾಳಜಿಗೆ ನನ್ನ ಅಣೆಕಟ್ಟು ಒಡೆಯಿತು. ನಾನು ಬಿಕ್ಕಳಿಸುತ್ತಾ ನನ್ನ ಗಂಡನ ಸಾವು, ಅತ್ತೆ ಮಾವನ ದೌರ್ಜನ್ಯ ಮತ್ತು ಸ್ವಂತ ಅಣ್ಣ ಅತ್ತಿಗೆ ನನ್ನನ್ನು ಬೀದಿಗೆ ತಳ್ಳಿದ ಕಥೆಯನ್ನ ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸ್ದೆ. ಆತ ಅತ್ಯಂತ ಮೌನವಾಗಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನನ್ನ ಕಥೆಯನ್ನ ಕೇಳಿಸಿಕೊಂಡ. ನಂತರ ಆತ ನನ್ನ ಕಥೆಯನ್ನು ತನ್ನ ಕಥೆಯನ್ನ ಹೇಳ್ದ. ನಾನು ಇಂಜಿನಿಯರಿಂಗ್ ಪದವೀಧರ. ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಆದರೆ ಆಫೀಸಿನ ದೊಡ್ಡ ಹಗರಣವೊಂದನ್ನು ಬಯಲಿಗೆಳೆದಿದ್ದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿ ಕೆಲಸದಿಂದ ತೆಗೆದು ಹಾಕಿದ್ರು. ಅಷ್ಟೇ ಅಲ್ಲ, ನನ್ನ ಅಣ್ಣನೇ ನನ್ನ ಆಸ್ತಿಯನ್ನೆಲ್ಲ ಕಿತ್ತುಕೊಂಡು ನನ್ನನ್ನು ಬೀದಿಗೆ ತಳ್ದ. ಈ ಸಮಾಜ ನನ್ನನ್ನು ಅಪರಾಧಿಯಂತೆ ನೋಡಿತು. ನನಗೆ ಎಲ್ಲೂ ಕೆಲಸ ಸಿಗಲಿಲ್ಲ. ಯಾರೂ ನಂಬಲಿಲ್ಲ. ಅದಕ್ಕೆ ಹೀಗೆ ಗಿಟಾರನ್ನ ನುಡಿಸುತ್ತಾ ಬೀದಿಯಲ್ಲಿ ಬಿದ್ದಿದ್ದೀನಿ. ನನಗೂ ಯಾರೂ ಇಲ್ಲ ಅಂಥೇಳಿ ಆ ಕ್ಷಣ ಆತನ ಕಣ್ಣುಗಳು ನೋಡ್ತಾ ಇದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಚಂಡವಾದ ರೋಮಾಂಚನಕಾರಿ ಸಿಡಿಲು ಹೊಡೆದಂತಾಯಿತು. ನಾವಿಬ್ಬರೂ ಈ ಸಮಾಜದಿಂದ, ನಮ್ಮವರಿಂದಲೇ ಎಸೆಯಲ್ಪಟ್ಟ, ತುಳಿಯಲ್ಪಟ್ಟ 2 ಒಂಟಿ ಜೀವಿಗಳು. ನನ್ನ ಯೌವನ, ನನ್ನ ಈ ರೂಪ ಸಮಾಜದ ಕಣ್ಣಲ್ಲಿ ಕೇವಲ ಒಂದು ಅನುಭೋಗದ ವಸ್ತುವಾಗಬಹುದು, ಇಲ್ಲವೇ ವಿಧವೆ ಎನ್ನುವ ಒಂದು ಪಟ್ಟವನ್ನು ಕೊಡಬಹುದು, ಅಪಶಕುನವಾಗಬಹುದು. ಆದರೆ ಈತನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಅಪಾರವಾದ ಗೌರವವಿತ್ತು. ನನ್ನ ಮನಸ್ಸಿನ ಮೂಲೆಯಲ್ಲಿದ್ದ ಆ ಹೆದರಿಕೆ, ಆ ಕಣ್ಣೀರು ಇದ್ದಕ್ಕಿದ್ದಂತೆ ಮಾಯವಾಗಿ ಅಲ್ಲಿ ಒಂದು ದಿಟ್ಟತನದ ಕಿಡಿ ಹೊತ್ತಿಕೊಂಡಿತ್ತು. ನನ್ನ ಕಣ್ಣೀರನ್ನ ನಾನೇ ಒರೆಸಿಕೊಂಡು ಆತನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಗಟ್ಟಿಯಾಗಿ, ರೋಮಾಂಚನಕಾರಿಯಾಗಿ ಹೇಳ್ದೆ, ನೋಡು ಸಿದ್ಧಾರ್ಥ್, ನನ್ನ ರಕ್ತ ಹಂಚಿಕೊಂಡು ಹುಕ್ಕಿದ್ದಂತಹ ಸ್ವಂತ ಅಣ್ಣನೇ ನನಗೆ ಬೇಡ ಅಂತ ಬೀದಿಗೆ ತಳ್ಳಿದ್ದಾನೆ. ಈ ಸ್ವಾರ್ಥಿ ಸಮಾಜದ ಹಂಗು, ಸಂಬಂಧಗಳ ಹಂಗು ನಮಗ್ಯಾಕೆ?
ನಾವು ಯಾರಿಗೆ ಹೊರೆಯಾಗಿ ಭಿಕ್ಷುಕರಾಗಿ ಯಾಕೆ ಸಾಯಬೇಕು? ನಾವಿಬ್ಬರೂ ಸೇರೋಣ, ನಮ್ಮ ಬೆವರನ್ನೇ ನಂಬಿ ನಮ್ಮ ಕಷ್ಟಗಳನ್ನೇ ಮೆಟ್ಟಿಲಾಗಿ ಮಾಡಿಕೊಂಡು ಕಷ್ಟಪಟ್ಟು ದುಡಿಯೋಣ. ಈ ಸಮಾಜದ ಮುಂದೆ ತಲೆ ಎತ್ತಿ ನಿಲ್ಲುವಂತಹ ನಮ್ಮದೇ ಆದಂತಹ ಒಂದು ಹೊಸ ಪ್ರಪಂಚವನ್ನ, ಒಂದು ಗೌರವದ ಬದುಕನ್ನ ಕಟ್ಟೋಣ. ನನ್ನ ಕಷ್ಟಕ್ಕೆ ನೀನು ಹೆಗಲಾಗಿರು, ನಿನ್ನ ಒಂಟಿತಕ್ಕೆ ನಾನು ಆಸರೆ ಆಗ್ತೀನಿ ಎಂದು ಒಂದು ದಿಟ್ಟವಾದ ಕ್ರಾಂತಿಕಾರಿ ನಿರ್ಧಾರವನ್ನ ಆತನ ಮುಂದಿಟ್ಟೆ. ನನ್ನ ಆ ಮಾತುಗಳನ್ನು ಕೇಳಿ ಸಿದ್ಧಾರ್ಥ್ ಅಕ್ಷರಶಃ ಬೆಚ್ಚಿಬಿದ್ದ. ಸಮಾಜದ ದೃಷ್ಟಿಯಲ್ಲಿ ಕೇವಲ ಒಬ್ಬ ಅಲೆಮಾರಿಯಾಗಿದ್ದ ಆತನಿಗೆ ಒಬ್ಬಳು ಸುಂದರವಾದ ಯುವತಿ ದಿಕ್ಕು ತೋಚದ ತನ್ನ ಬದುಕಿಗೆ ಜೊತೆಯಾಗುತ್ತೇನೆ, ಆಸೆಯಾಗುತ್ತೇನೆ ಎಂದು ಹೇಳುತ್ತಿದ್ದು ಆತನಿಗೆ ನಂಬಲು ಅಸಾಧ್ಯ ಆಗಿತ್ತು. ಆತನ ಆ ಕಣ್ಣುಗಳಲ್ಲಿ ಹೊಸ ಭರವಸೆಯ ಒಂದು ವಿಶಿಷ್ಟವಾದ ಒಲವಿನ ದೀಪ ಬೆಳಗಿತ್ತು. ಆ ಶೆಡ್ ಕೆಳಗಿನ ಕತ್ತಲ ರಾತ್ರಿ ಮಳೆಯ ಸದ್ದಿನ ನಡುವೆ ಎರಡು ಅನಾಥ ನೊಂದ ಜೀವಗಳು ಒಟ್ಟಾಗಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ಮುನ್ನಡಿ ಬರೆದಿದ್ವು. ಆ ದೃಢ ನಿರ್ಧಾರ ನಮ್ಮನ್ನ ಎಲ್ಲಿಗೆ ಕೊಂಡು ಹೋಗಲಿದೆ ಮತ್ತು ನನ್ನ ಅಣ್ಣ ಅತ್ತಿಗೆಗೆ ಅದು ಎಂತಹ ತಿರುಗು ಬಾಣ ಆಗಲಿದೆ ಎನ್ನುವುದು ಕಥೆಯ ಅತ್ಯಂತ ರೋಚಕ ಮತ್ತು ರೋಮಾಂಚನಕಾರಿ ತಿರುವಾಗಿತ್ತು. ಕಥೆಯನ್ನ ಪೂರ್ತಿ ನೋಡಿ ಗೆಳೆಯರೆ. ಮನುಷ್ಯನಿಗೆ ಬದುಕಿನಲ್ಲಿ ಎಲ್ಲವೂ ಮುಗಿದೋಯ್ತು ಅಂದುಕೊಂಡಾಗ ಒಂದು ಸಣ್ಣ ಭರವಸೆಯ ಕಿಡಿ ಸಿಕ್ಕರೆ ಸಾಕು, ಆತ ಇಡೀ ಜಗತ್ತನ್ನೇ ಗೆಲ್ಲುವಂತಹ ಇತಿಹಾಸವನ್ನು ಸೃಷ್ಟಿಸಬಲ್ಲ. ಆ ಕತ್ತಲ ಶೆಡ್ ಕೆಳಗೆ ಮಳೆಯ ರಾತ್ರಿಯಲ್ಲಿ ನಾನು ಆಡಿದ ಒಂದೇ ಒಂದು ದಿಟ್ಟತನದ ಮಾತು ಸಿದ್ಧಾರ್ಥನ ಬದುಕಿನಲ್ಲಿ ಅಕ್ಷರಶಃ ಭಾರೀ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿತು. ಸಮಾಜದ ಕಣ್ಣಲ್ಲಿ ಅಲೆಮಾರಿಯಾಗಿದ್ದ ಆತನಿಗೆ ನನ್ನ ಆ ಮಾತುಗಳು ಒಂದು ಹೊಸ ಜನ್ಮವನ್ನು ನೀಡಿದ್ವು. ಮರುದಿನ ಬೆಳಗ್ಗೆ ಸೂರ್ಯ ಹುಟ್ಟುತ್ತಿದ್ದಂತೆ ಸಿದ್ಧಾರ್ಥ ತನ್ನ ಹಳೆಯ ಅವತಾರವನ್ನು ಸಂಪೂರ್ಣವಾಗಿ ಕಳಚಿ ಸಾಕಿದ. ಆತ ಸಾರ್ವಜನಿಕ ನಲ್ಲಿಯಲ್ಲಿ ಸ್ನಾನ ಮಾಡಿ ಶುಚಿಯಾದ ಒಂದು ಶರ್ಟ್ ಅನ್ನು ಧರಿಸಿ ಕಣ್ಣಿನಲ್ಲಿ ಒಂದು ಪ್ರಚಂಡವಾದ ಛಲವನ್ನು ತುಂಬಿಕೊಂಡ. ಎದ್ದು ನಿಂತ. ಆತ ನೇರವಾಗಿ ಊರಿನಲ್ಲಿದ್ದ ಒಂದು ಸಣ್ಣ ಸಾಫ್ಟ್ವೇರ್ ಸ್ಟಾರ್ಟ್ಅಪ್ ಕಂಪನಿಗೆ ಹೋದ. ಆ ಮ್ಯಾನೇಜರ್ ಮುಂದೆ ನಿಂತು, ನನ್ನ ಮೇಲೆ ಸುಳ್ಳು ಕೇಸಿರಬಹುದು, ಆದರೆ ನನ್ನ ಟ್ಯಾಲೆಂಟ್ ಸುಳ್ಳಲ್ಲ, ನನಗೆ ಸಂಬಳ ಕೊಡಬೇಡಿ, ಕೇವಲ 3 ದಿನ ಟ್ರಯಲ್ ಕೊಡಿ, ನನ್ನ ಕೋಡಿಂಗ್ ಇಷ್ಟ ಆದರೆ ಮಾತ್ರ ಕೆಲಸ ಕೊಡಿ ಅಂತೇಳಿ ಕಣ್ಣೀರಿನಲ್ಲಿರುವ ಪ್ರಾಮಾಣಿಕತೆಯಿಂದ ಬೇಡಿಕೊಂಡ. ಆತನ ಆ ಕಣ್ಣುಗಳಲ್ಲಿದ್ದ ಹಸಿವು ಮತ್ತು ಆತ್ಮವಿಶ್ವಾಸವನ್ನ ನೋಡಿ ಆ ಮ್ಯಾನೇಜರ್ ಕರೆಗಿ ಆಫೀಸು ಒಳಗೆ ಕರೆದು ಕೆಲಸವನ್ನ ಕೊಟ್ಟುಬಿಟ್ರು. ಇತ್ತ ನಾನು ಕೂಡ ಸುಮ್ಮನೆ ಕೂರಲಿಲ್ಲ. ನನ್ನ ಅಣ್ಣನ ಮನೆಯ ದರ್ಪವನ್ನ ಮೆಟ್ಟಿ ನಿಲ್ಲೋದಕ್ಕೆ ನನಗೆ ದುಡ್ಡಿನ ಮತ್ತು ಗೌರವದ ಅವಶ್ಯಕತೆ ತುಂಬ ಇತ್ತು. ನಾನು ಡಿಗ್ರಿ ಹೋಲ್ಡರ್ ಆಗಿದ್ದೆ ಹಾಗೂ ನನ್ನ ಹರಿದ ಬಟ್ಟೆಗಳನ್ನು ಹೇಗೋ ನಾನು ಸರಿಪಡಿಸಿಕೊಂಡು ಊರಿನಲ್ಲಿದ್ದ ಒಂದು ಸಣ್ಣ ಖಾಸಗಿ ಶಾಲೆಯ ಕಚೇರಿಗೆ ಹೋದೆ. ಪ್ರಿನ್ಸಿಪಾಲ್ ಮುಂದೆ ನಿಂತು, ನನಗೆ ಸಂಬಳ ಕಡಿಮೆ ಕೊಟ್ಟರೂ ಪರವಾಗಿಲ್ಲ, ನನಗೆ ಪಾಠ ಮಾಡುವಂತಹ ಅವಕಾಶ ಕೊಡಿ, ನನ್ನ ಜ್ಞಾನದ ಮೇಲೆ ನನಗೆ ನಂಬಿಕೆ ಇದೆ ಎಂದು ದಿಟ್ಟತನದಿಂದ ಹೇಳಿದೆ. ನನ್ನ ಆ ಭಾಷಾಜ್ಞಾನ ಮತ್ತು ಆತ್ಮವಿಶ್ವಾಸವನ್ನು ನೋಡಿದ ಅವರು ತಕ್ಷಣವೇ ನನ್ನನ್ನು ಶಿಕ್ಷಕಿಯಾಗಿ ನೇಮಿಸಿಕೊಂಡ್ರು. ಅಂದಿನಿಂದ ನಮ್ಮಿಬ್ಬರ ಬದುಕಿನ ಅತ್ಯಂತ ಕಠಿಣವಾದ ಆದರೆ ಅಷ್ಟೇ ಪವಿತ್ರವಾದ ಬೆವರಿನ ಹೋರಾಟ ಶುರುವಾಯಿತು. ಊರಿನ ಕೊಳಗಿರಿಯಂತಹ ಜಾಗದಲ್ಲಿ ಕೇವಲ 10ಕ್ಕೆ 10 ಅಳತೆಯ ಒಂದು ಸಣ್ಣ ಬಾಡಿಗೆಯ ಕೋಣೆಯನ್ನ ನಾವು ಪಡೆದುಕೊಂಡ್ವಿ. ಆ ಕೋಣೆಯಲ್ಲಿ ಇರೋದಕ್ಕೆ ಸರಿಯಾದ ಹಾಸಿಗೆ ಇರಲಿಲ್ಲ. ಮೇಲ್ಛಾವಣಿಯಿಂದ ನೀರು ಸೋರ್ತಾ ಇತ್ತು. ಆ ಕೋಣೆಯ ಮಧ್ಯದಲ್ಲಿ ಒಂದು ಹಳೆಯ ಸೀರೆಯನ್ನೇ ಪರದೆಯನ್ನಾಗಿ ಕಟ್ಟಿ ಆ ಕಡೆ ಸಿದ್ಧಾರ್ಥ್, ಈ ಕಡೆ ನಾನು ಮಲಗುವ ವ್ಯವಸ್ಥೆಯನ್ನ ಮಾಡ್ಕೊಂಡ್ವಿ. ನಮ್ಮಿಬ್ಬರ ನಡುವಿನ ಸಂಬಂಧ ಎಂಥದ್ದು ಇತ್ತಂದ್ರೆ ಇಂದಿನ ಸ್ವಾರ್ಥಿ ಜಗತ್ತಿಗೆ ಅದು ಅರ್ಥವಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆತ ಪರಪುರುಷ, ನಾನು ಕಿರಿಯ ವಯಸ್ಸಿನ ಒಂಟಿ ಹೆಣ್ಣು. ಊರಿನವರು ನಮ್ಮನ್ನ ನೋಡಿ 100 ಕತೆಗಳನ್ನ ಕಟ್ಟಿದ್ರು, ಕೆಟ್ಟದಾಗಿ ಮಾತಾಡ್ಕೊಂಡ್ರು. ಗಂಡನನ್ನ ನುಂಗಿದ ಈ ಅಪಶಕುನ ಈಗ ಯಾವನೋ ಅಲೆಮಾರಿ ಜೊತೆ ಓಡಿ ಬಂದು ರೂಮ್ನಲ್ಲಿ ಇದ್ದಾಳೆ ಅಂಥೇಳಿ ನನ್ನ ಚಾರಿತ್ರ್ಯದ ಮೇಲೆ ಕೆಸರನ್ನ ಎರಚಿದ್ರು. ಆದ್ರೆ ಸಿದ್ಧಾರ್ಥನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಕಿಂಚಿತ್ತು ಕಾಮವಾಗಲಿ ಕೆಟ್ಟ ದೃಷ್ಟಿಯಾಗಲಿ ಇರಲಿಲ್ಲ. ಆತ ನನ್ನನ್ನು ಸಾಕ್ಷಾತ್ ತನ್ನ ಕಾಯುವ ದೇವತೆಯಂತೆ, ನನ್ನ ಪಾಲಿನ ಅದೃಷ್ಟ ದೇವತೆಯಂತೆ ನೋಡ್ತಾ ಇದ್ದ. ಆತ ಬೆಳಗ್ಗೆ 4 ಗಂಟೆಗೆ ಎದ್ದು ಲ್ಯಾಪ್ಟಾಪ್ ಮುಂದೆ ಕೂತ್ರೆ ಕಂಪನಿಯ ಪ್ರಾಜೆಕ್ಟ್ಗಳಿಗಾಗಿ ಹಗಲಿರುಳು ಕಣ್ಣು ಕೆಂಪಾಗುವಂತೆ ಕೋಡಿಂಗ್ ಮಾಡಿ ರಾತ್ರಿ 12 ಗಂಟೆಗೆ ಕಣ್ಣು ತುಂಬ ಆಯಾಸದೊಂದಿಗೆ ಕನ್ಸಲ್ಟಿಂಗ್ ಕೆಲಸ ಮುಗಿಸ್ತಾ ಇದ್ದ. ಆತ ತಂದುಕೊಂಡಿದ್ದ ಆ ಕಷ್ಟದ ಹಣವನ್ನು ನಾನು ಕಣ್ಣಿಗೆ ಒತ್ತಿಕೊಂಡು ಅತ್ಯಂತ ಎಚ್ಚರಿಕೆಯಿಂದ ಕೂಡಿಡ್ತಾ ಇದ್ದೆ. ನಾನು ಬೆಳಗ್ಗೆ ಶಾಲೆಗೆ ಹೋಗಿ ಮಕ್ಕಳಿಗೆ ಪಾಠವನ್ನ ಮಾಡಿ ಸಂಜೆ ಮನೆಗೆ ಬಂದು ಸಿದ್ಧಾರ್ಥಗಾಗಿ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಕಾಯ್ತಾ ಇದ್ದೆ. ಆತ ರಾತ್ರಿ ಸುಸ್ತಾಗಿ ಬಂದಾಗ ಆತನಿಗೆ ಊಟವನ್ನು ಬಡಿಸಿ ಆತನ ದಣಿವು ಆರಿಸ್ತಾ ಇದ್ದೆ. ಒಂದಿನ ರಾತ್ರಿ ಸಿದ್ಧಾರ್ಥ್ ಊಟ ಮಾಡಬೇಕಾದ್ರೆ ನನ್ನ ಕಡೆ ನೋಡಿ, ನೇತ್ರ, ನೀರು ನನ್ನ ಬದುಕಿಗೆ ಬರದೇ ಇದ್ದಿದ್ರೆ ನಾನು ಆ ರೈಲ್ವೆ ಶೆಡ್ ಕೆಳಗಡೆನೆ ಅನಾಥ ಶವವಾಗಿ ಸಾಯ್ತಾ ಇದ್ದೆ
ನೀನು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ನಿನ್ನ ಈ ಉಪಕಾರವನ್ನ ನಾನು ಯಾವ ಜನ್ಮಕ್ಕೂ ಮರೆಯಲ್ಲ ಅಂತ ಕಣ್ಣೀರನ್ನ ಹಾಕ್ತ. ಆತ ಕಣ್ಣೀರಿಡ್ತಾ ಇರಬೇಕಾದ್ರೆ ಆತನ ಕಣ್ಣುಗಳಲ್ಲಿದ್ದ ಕೃತಜ್ಞತೆಯನ್ನ ನೋಡಿ ನನ್ನ ಎದೆ ಕರಗಿತು. ನಾನು ಮೆಲ್ಲನೆ ಆತನ ಹತ್ತಿರ ಹೋಗಿ ನನ್ನ ಕೈಗಳಿಂದ ಆತನ ಕಣ್ಣೀರನ್ನ ಒರೆಸ್ದೆ. ಆ ಕ್ಷಣ ನಮ್ಮಿಬ್ಬರ ಕೈಗಳು ಸ್ಪರ್ಶಿಸಿದಾಗ ನನ್ನ ಇಡೀ ದೇಹದಲ್ಲಿ ಒಂದು ವಿಚಿತ್ರವಾದ ರೋಮಾಂಚನಕಾರಿ ಪ್ರೇಮದ ವಿದ್ಯುತ್ ಹರಿದಂತಾಯಿತು. ನನ್ನ ಕಣ್ಣುಗಳು ಒಂದನ್ನೊಂದು ತಬ್ಬಿಕೊಂಡ್ವು. ಆ ಮುಗ್ಧತೆಯ ಸ್ಪರ್ಶದಲ್ಲಿ ಯಾವುದೇ ಕಾಮ ಇರಲಿಲ್ಲ, ಬದಲಾಗಿ ಒಬ್ಬರ ಮೇಲೊಬ್ಬರಿಗಿದ್ದ ಅಪಾರವಾದ ಪವಿತ್ರ ಪ್ರೇಮವಿತ್ತು. ಆತನ ಆ ಮುಗ್ಧತೆ ಮತ್ತು ಗೌರವ ನನ್ನ ನೊಂದ ಮನಸ್ಸಿಗೆ ಒಂದು ಅದ್ಭುತವಾದ ಆಸರೆಯಾಗಿತ್ತು. ನಮ್ಮಿಬ್ಬರ ಆ ಸಣ್ಣ ಕೋಣೆಯಲ್ಲಿ ಇದ್ದುದು ಪಕ್ಕಾ ಸ್ನೇಹ ಮತ್ತು ಆಳದಲ್ಲಿ ಅರಳುತ್ತಿದ್ದ ನಿಷ್ಕಲ್ಮಶ ಪ್ರೀತಿ. ನನ್ನ ತವಳು ಮನೆ, ನನ್ನ ಅಣ್ಣ ಅತ್ತಿಗೆಯ ಐಷಾರಾಮಿ ಮನೆಯ ದರ್ಪ ನರಕಕ್ಕಿಂತ ನನಗೆ ಈ ಬಾಡಿಗೆ ಕೋಣೆಯಲ್ಲಿ ಈ ಕಡುಬಡತನದಲ್ಲೇ ಸಿಗುತ್ತಿದ್ದ ಆತ್ಮಾಭಿಮಾನದ ನೆಮ್ಮದಿ ಸ್ವರ್ಗದಂತೆ ಭಾಸ ಆಗ್ತಾ ಇತ್ತು. ಯಾರ ಹಂಗೂ ಇಲ್ಲದೆ, ಯಾರ ಮುಂದೆಯೂ ಕೈಯನ್ನ ಒಡ್ಡದೆ, ನಮ್ಮ ಬೆವರನ್ನೇ ನಂಬಿಕೊಂಡು ಹಗಲಿರುಳು ನಾವಿಬ್ಬರು ಯಂತ್ರಗಳಂತೆ ದುಡಿಯೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಈ ಕಠಿಣ ಶ್ರಮ ಊರವರ ಆ ನಿಂದನೆಗಳಿಗೆ ಹೇಗೆ ತಕ್ಕ ಉತ್ತರವಾಗಿ ನಮ್ಮನ್ನ ಭಾರಿ ದೊಡ್ಡ ಎತ್ತರಕ್ಕೆ ಬೆಳೆಸಲಿದೆ ಅಂತನ್ನುವುದು ಕಾಲದ ಗರ್ಭದಲ್ಲಿ ಅಡಗಿದ್ದ ಅತ್ಯಂತ ರೋಚಕವಾದ ಮತ್ತು ಕುತೂಹಲಕಾರಿಯಾದ ಸತ್ಯವಾಗಿತ್ತು. ಗೆಳೆಯರೆ, ಯಾರು ಮೈಮುರಿದು ಪ್ರಾಮಾಣಿಕತೆಯಿಂದ ಬೆವರು ಸುರಿಸ್ತಾರೋ ಅವರ ಮನೆ ಬಾಗಿಲಿಗೆ ಸಾಕ್ಷಾತ್ ಲಕ್ಷ್ಮಿಯೇ ಒಲಿದು ಬರ್ತಾಳೆ ಅನ್ನೋದಕ್ಕೆ ನಮ್ಮಿಬ್ಬರ ಬದುಕೆ ಅತಿ ದೊಡ್ಡ ಸಾಕ್ಷಿ. ನಮ್ಮ ಆ ಹಗುಲಿರುಳಿನ ಶ್ರಮ, ಹಸಿವು, ನಿದ್ದೆ ಬಿಟ್ಟು ಮಾಡಿದಂತಹ ಆ ಹೋರಾಟ ಕೇವಲ 2-3 ವರ್ಷಗಳಲ್ಲಿಯೇ ಪ್ರತಿಫಲವನ್ನ ಕೊಟ್ಟಿತು. ನಮ್ಮ ಬದುಕಿನ ಅದೃಷ್ಟದ ಬಾಗಿಲನ್ನ ಅಗಲವಾಗಿ ತೆರೆಯುವಂತೆ ಮಾಡಿತು. ಸಿದ್ಧಾರ್ಥ ಸಿದ್ಧಪಡಿಸಿದ ಒಂದು ವಿಶಿಷ್ಟವಾದ ಸಾಫ್ಟ್ವೇರ್ ಅಪ್ಲಿಕೇಶನ್ ಅನ್ನ ಅಮೆರಿಕಾದ ದೊಡ್ಡ ಕಂಪನಿಯೊಂದು ಕೋಟ್ಯಾಂತರ ರೂಪಾಯಿ ನೀಡಿ ಖರೀದಿಸಿತು. ಅಲ್ಲಿಂದ ನಮ್ಮ ಯಶಸ್ಸಿನ ಓಟ ಶುರುವಾಯಿತು. ಸಿದ್ಧಾರ್ಥ ತನ್ನದೇ ಆದ ಒಂದು ಸ್ವಂತನ IT ಕಂಪನಿಯನ್ನ ನೋಂದಣಿ ಮಾಡಿದ. ಬೀದಿ ಕಲಾವಿದನಾಗಿದ್ದ ಸಿದ್ಧಾರ್ಥ್ ಈಗ 100 ಇಂಜಿನಿಯರ್ಗಳಿಗೆ ಕೆಲಸವನ್ನ ಕೊಟ್ಟ. ದೊಡ್ಡ ಉದ್ಯಮಿಯಾದ. ಊರಿನ ಗೌರವಾನ್ವಿತ ವ್ಯಕ್ತಿಯಾಗಿ ಬೆಳೆದು ನಿಂತಿದ್ದ. ನಾವು ಆ ಕೊಳಗೇರಿಯ ಸಣ್ಣ ಬಾಡಿಗೆಯ ಕೊನೆಯನ್ನ ಬಿಟ್ಟು ಊರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿ ಒಂದು ಸುಂದರವಾದ ವಿಶಾಲವಾದ ಸ್ವಂತ ಮನೆಯನ್ನ ಖರೀದಿಸಿದ್ವಿ. ಆ ಮನೆಗೆ ನಾನು ಕಾಲಿಟ್ಟಾಗ ನನ್ನ ಕಣ್ಣಿನಿಂದ ಧಾರಾಕಾರವಾಗಿ ಆನಂದ ಬಾಷ್ಪ ಸುರಿಯುತ್ತಿತ್ತು. ಬೀದಿಗೆ ಬಿದ್ದಿದ್ದ ಒಂಟಿ ಹೆಣ್ಣು ಇಂದು ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ಲು. ಪ್ರಿಯ ವೀಕ್ಷಕರೇ, ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಈ ಕತೆ ಇಷ್ಟ ಆಗಿದ್ರೆ ಏನಾದರೂ ಒಂದು ಕಮೆಂಟನ್ನು ಮಾಡಿ. ಮುಂದೆ ಏನಾಯಿತು ನಮ್ಮಿಬ್ಬರ ಜೀವನದ ಮಧ್ಯೆ ಅನ್ನೋದಕ್ಕೆ ಭಾಗ 2 ಅಂತ ಕಮೆಂಟ್ ಮಾಡಿ. ಈ ಥರದ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು, ಟೇಕ್ ಕೇರ್.